ಸ್ಲೋ ಸೈಕಲ್ ಓಟ ಈಗ ಶುರು ಆಗ್ಲಿದೆ. ನಿಧಾನವಾಗಿ ಹೇಳ್ತೀನಿ ಯಾಕಂದ್ರೆ ಇದು ಸ್ಲೋ ಓಟ ಆಗಿರೋದ್ರಿಂದ ಸೈಕಲ್ ಓಟ ದ ಸಮಯ 3, 2, 1 ವಾವ್ ಸ್ಲೋ ಸ್ಲೋ ಅಷ್ಟೇ. ಒಂದ್ಸತಿ ಕಾಲ್ ಮೇಲ್ ಹೋದ್ಮೇಲೆ ಕೆಳಗಡೆ ಬರೋ ಹಾಗಿಲ್ಲ. ವಿಕ್ರಮ್ ಸ್ಲೋ ಡಾ ಕಾಲ್ ಕೆಳಗಿಟ್ಟು ಮತ್ತೆ ಹಿಂದಿನ ಶುರು ಆಗ್ಬೇಕು. ವಿಕ್ರಮ್ ಸ್ಲೋ ಅಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡು. ಗಜಾನನ ತಂಡಕ್ಕೆ ವಿಕ್ರಮ್ ಸಕ್ಕದ ಬ್ಯಾಲೆನ್ಸ್ ಮಾಡ್ತಿದ್ದಾನೆ. ಗುಡ್ ಬೇರೆ ಬ್ಯಾಲೆನ್ಸ್ ಟ್ರ್ಯಾಕ್ ಹೋಗ್ತಾ ಇದ್ದಾನೆ. ನಿನ್ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು. ವೆರಿ ನೈಸ್ ವಿಕ್ರಮ್ ಇದೇ ತರ ಏನಾದ್ರೂ ಕೊನೆ ತಲುಪಿದ್ರೆ ಕಾಲ್ ಮುಟ್ಟದೇ ಇರೋ ಕಾರಣಕ್ಕೆ ಗೆಲುವು ನಿಮ್ದೇ ಆಗ್ಬೋದೇನೋ. ಅಂಡ್ ಹಾಗಂತ ನೀನ್ ಬಿಡಬೇಡ ಮಗನೇ. ಸೂಪರ್ ವಿಕ್ರಮ್. ಅವ್ರೇನಾದ್ರು ಅಪ್ಪಿ ತಪ್ಪಿ ಕಾಲ್ ಕೆಳಗಡೆ ಬಿದ್ರೆ ಕೆಳಗಡೆ ಕನ್ಫ್ಯೂಸ್ ಆಗಬೇಡಿ. ಆರಾಮ್ಸೆ ವೆರಿ ಗುಡ್. ಇದೇ ಅತಿ ರೀತಿ ವೇಗವಾಗಿ ಅಲ್ಲ, ತುಂಬಾ ಸ್ಲೋ ಆಗಿ ಗುರಿ ತಲುಪಬೇಕು. ವೆರಿ ನೈಸ್. ಅತಿ ವೇಗ ಹಂಗಾದ್ರೆ ಇಲ್ಲಿ ಇನ್ನೂ ಅವಕಾಶವಿದೆ. ಹಲೋ ಸೈಕಲ್ ಮುಟ್ತು ಅಲ್ಲಿ. ಮಾಡ್ರು ಹಲೋ ಸೈಕಲ್ ಮುಟ್ತು ಅಲ್ಲಿ. ಇವ್ನು ನೋಡು. ವಿಕ್ರಮ್ ಕಾಲ್ ಕೆಳಗಡೆ ಇಟ್ಟಿದ್ದು ಸೈಕಲ್ ಚಕ್ರ ರೀಚ್ ಆಗಿತ್ತು. ಬಾ ಇಲ್ಲಿ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಈಗ ಏನ್ ಗೊತ್ತಾ, ಬರ್ಬೇಕಾದ್ರೆ ಇಬ್ರು ತಪ್ಪು ಮಾಡಿದಿರಿ. ನಮ್ ಟೀಮ್ ತಪ್ಪು ಮಾಡಿಲ್ಲಮ್ಮ. ನಮ್ ಟೀಮು ಚಕ್ರಕ್ಕೆ ತಾಕಿದ್ಮೇಲೆ ಅವರು ನೆಲದ ಮೇಲೆ ಕಾಲಿಟ್ಟಿದ್ದು. 2 ಟೈರ್ ಕ್ರಾಸ್ ಆದ್ಮೇಲೆ ನೀವು ಕಾಲಿಡ್ಬೋದು. ಇಲ್ಲ ಅಂದ್ರೆ ಅದು ಮತ್ತೆ ರೀಮ್ಯಾಚ್ ಆಗ್ಲೇಬೇಕು. ಬಾ ದರ್ಶನ್ ರೆಡಿ. ಗೊತ್ತಾಯ್ತಲ್ಲ, ಕಾಲ್ ಕೆಳಗಡೆ ಇಡೋ ಆಗಿಲ್ಲ. ಒಂದ್ ಕೆಲಸ ಮಾಡೋಣ, ಅಪ್ಪಿ ತಪ್ಪಿ ಕಾಲ್ ಕೆಳಗಡೆ ಇಟ್ರೆ ಎಷ್ಟತಿ ಕಾಲ್ ಕೆಳಗಿಟ್ರು ಅಂತ ಲೆಕ್ಕಕ್ಕೆ ತಗೊಳ್ಳೋಣ. ಆ ಕೌಂಟ್ ಪ್ರಕಾರ ದರ್ಶನ್ ರೆಡ್ ಟೀಮ್ ಅವರು 4 ಸರಿ ಕಾಲಿಟ್ಟಿದ್ದಾರೆ. ಸತಿ ಪಾಪ. ರೆಡಿ 1 ಗೋ. ಸ್ಲೋ ಮಗ, ಅಷ್ಟೇ ಸ್ಲೋ ಆಗಿ. ವೆರಿ ನೈಸ್ ವಿಕ್ರಮ್, ವೆರಿ ನೈಸ್. ಯಾರು ಎಷ್ಟು ಕಾಲ್ ಇಟ್ರು ಕೂಡ ನಾನು ನೋಡ್ತೀನಿ. ಒಂದ್ ಕೆಲಸ ಮಾಡಿ, ನೀನ್ ರೆಡ್ ಟೀಮ್ ನೋಡು, ನಾನು ಬ್ಲೂ ಟೀಮ್ ನೋಡ್ತೀನಿ. ಯಾಕೆ ಹೇಳ್ಬಿಡು. ನಾವ್ ನೋಡ ಅಗತ್ಯ ಇಲ್ಲ. ಕಾಲಿಡಲ್ಲ ವಿಕ್ರಮ್. ನೋಡ್ತಾ ಇದೀನಿ, ಯಾಕೆ ಇಡಲ್ಲ ಕಾಲ್ ನೋಡೋಣ. ವಿಕ್ರಮ್ ಸ್ಲೋ. ವೆರಿ ಗುಡ್ ವಿಕ್ರಮ್, ವೆರಿ ಗುಡ್ ವಿಕ್ರಮ್, ವೆರಿ ಗುಡ್ ವಿಕ್ರಮ್. ಸ್ಲೋ. ಬೇರೆ ಟ್ರ್ಯಾಕ್ ಹೋಗಿಲ್ಲ. ಸೂಪರ್ ವಿಕ್ರಮ್. ವೆರಿ ಗುಡ್ ದಕ್ಷಿತಾ. ಸೂಪರ್ ಟ್ರ್ಯಾಕ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ತೊಂದ್ರೆ ಇಲ್ಲ. ವೆರಿ ಗುಡ್. ಯಾ ವೆರಿ ಗುಡ್ ದರ್ಶನ್. ಯಾವ್ದೇ ಕಾರಣಕ್ಕೂ ಕಾಲ್ ಇಡ್ಬೇಡ ಮಗ. ಅವರು ಕಂಟಿನ್ಯೂ ಮಾಡು. ವಿಕ್ರಮ್ 1, ವಿಕ್ರಮ್ 2, ವಿಕ್ರಮ್ 1, 2. ನಮ್ ಹುಡ್ಗ ಕಾಲ್ ಇಟ್ಟೇ ಇಲ್ಲ, ಹಾಗಾಗಿ ನಮ್ ಹುಡ್ಗ ಮುಂದೆ ಇದ್ದಾನೆ. ವೆರಿ ಗುಡ್ ಮಗ, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು. ಸೂಪರ್. ಹುಷಾರು. ಮತ್ತೆ ಕಾಲಿಟ್ಟ 2 ಸತಿ. 3 ಸತಿ ಕಾಲಿಟ್ಟ. 3 ಸತಿ. ನಮ್ಮವನು 1 ಸತಿ ಕೂಡ ಇಟ್ಟಿಲ್ಲ ಮಗ. ಡೋಂಟ್ ವರಿ, ಹಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಆಮೇಲೆ. ವೆರಿ ಗುಡ್. 3 ಸತಿ. ಇಲ್ಲಿ 3 ಸತಿ ಆಯ್ತು. ಇಲ್ಲಿ 3 ಸತಿ ಆಯ್ತು. 3 ಸತಿ ಆಯ್ತು. ಕ್ರಾಸ್ ಮಾಡ್ಕೊ ಮಗ, ಕ್ರಾಸ್ ಮಾಡಿ. ಫ್ಯಾಂಟಾಸ್ಟಿಕ್. ಕಾಲು ಕೆಳಗಡೆ ಹಿಡಿದೆ ಕಂಪ್ಲೀಟ್ ಮಾಡಿದಾನೆ ನಮ್ಮ ದರ್ಶನ್ ಹಾಗೂ ದಕ್ಷಿತಾ. 1 ಸತಿ ಕೂಡ ಕಾಲ್ ಕೆಳಗಿಟ್ಟಿಲ್ಲ. ಆವಾಗ 4 ಸಲ ಏನಾಯ್ತು ಅಂತ ಫೌಲ್ ಆಯ್ತು ಇಬ್ಬರದು. 2 ಬಾರಿ ಇಟ್ರಿ ನೀವು. ಆದ್ರೆ ಬ್ಲೂ 3 ಬಾರಿ ಇಟ್ರು ಬರ್ಬೇಕಾದ್ರೆ. ಹಾಗಾಗಿ 2 ಟೈಮ್ಸ್ ಅಷ್ಟೇ ಇಟ್ಟಿದ್ದು. 2 ಟೈಮ್ಸ್ ಆದ್ರೆ ಬರ್ಬೇಕಾದ್ರೆ. ಒಂದ್ ನಿಮಿಷ. ನಮ್ಮ ಥರ್ಡ್ ಅಂಪೈರ್ ಪ್ರಕಾರ ಇದು ಒಂದು ಟೈ. ಅವ್ರು 2 ಸಲ ಕಾಲಿಟ್ಟಿದ್ದಾರೆ, ಇವ್ರು 2 ಸಲ ಕಾಲಿಟ್ಟಿರೋದ್ರಿಂದ ಇಟ್ಸ್ ಅ ಟೈ. ಈಗ ನಾವೊಂದು ಟೈ ಬ್ರೇಕ್ ಮಾಡ್ತೀವಿ. ಏನು? ಈಗ ಹುಡುಗರು ಅಷ್ಟೇ ಓಡಿಸ್ಬೇಕು, ಹುಡುಗಿರು ಇರೋದಿಲ್ಲ. ಸ್ಲೋ ಆಗಿ ಓಡಿಸ್ಬೇಕು. ಓಕೆನಾ? ಕಾಲ್ ಕೆಳಗಿಟ್ರೆ ಮಾತ್ರ ಔಟ್. ಬಾ ಮಗ, ಕೂತ್ಕೋ ಮಗ. ಇಷ್ಟು ಟೈಮ್ ಏನಾಯ್ತು ಅಂತ ಫೌಲ್ ಆಯ್ತು ಇಬ್ಬರದು. 2 ಬಾರಿ ಇಟ್ರಿ ನೀವು. ಆದ್ರೆ ಬ್ಲೂ 3 ಬಾರಿ ಇಟ್ರು ಬರ್ಬೇಕಾದ್ರೆ. ಹಾಗಾಗಿ 2 ಟೈಮ್ಸ್ ಅಷ್ಟೇ ಇಟ್ಟಿದ್ದು. 2 ಟೈಮ್ಸ್ ಆದ್ರೆ ಬರ್ಬೇಕಾದ್ರೆ. ಒಂದ್ ನಿಮಿಷ. ನಮ್ಮ ಥರ್ಡ್ ಅಂಪೈರ್ ಪ್ರಕಾರ ಇದು ಒಂದು ಟೈ. ಅವ್ರು 2 ಸಲ ಕಾಲಿಟ್ಟಿದ್ದಾರೆ, ಇವ್ರು 2 ಸಲ ಕಾಲಿಟ್ಟಿರೋದ್ರಿಂದ ಇಟ್ಸ್ ಅ ಟೈ. ಈಗ ನಾವೊಂದು ಟೈ ಬ್ರೇಕ್ ಮಾಡ್ತೀವಿ. ಏನು? ಈಗ ಹುಡುಗರು ಅಷ್ಟೇ ಓಡಿಸ್ಬೇಕು, ಹುಡುಗಿರು ಇರೋದಿಲ್ಲ. ಸ್ಲೋ ಆಗಿ ಓಡಿಸ್ಬೇಕು. ಓಕೆನಾ? ಕಾಲ್ ಕೆಳಗಿಟ್ರೆ ಮಾತ್ರ ಔಟ್. ಬಾ ಮಗ, ಕೂತ್ಕೋ ಮಗ.
ಈಗ ದ ರಿಯಲ್ ಫೈಟ್ ಟೈ ಬ್ರೇಕರ್ ನಡೀತಾ ಇದೆ ಬಿಟ್ವೀನ್ ವಿಕ್ರಮ್ ಹಾಗೂ ದರ್ಶನ್. ದರ್ಶನ್ 3, 2, 1 ಸ್ಲೋ. ಕರೆಕ್ಟ್ ಆಗಿ ಹೋಗ್ತಾ ಇದ್ರಿ, ಅದೇ ಪೇಸ್ ಮಗ, ಅದೇ ಪೇಸ್. ಜಾಸ್ತಿ ನೀನ್ ಬ್ರೇಕ್ ಯೂಸ್ ಮಾಡಿದ್ರೆ ಕಾಲ್ ಕೆಳಗೆ ಇಡ್ತೀಯ, ಹಾಗಾಗಿ ಬ್ರೇಕ್ ನ ಜಾಸ್ತಿ ಬಳಸ್ದೆ ಮುಂದಕ್ಕೆ ಹೋಗಿ ಮುನ್ನುಗ್ಗಿ. ವೆರಿ ಗುಡ್ ವಿಕ್ರಮ್, ಚೆನ್ನಾಗಿ ಮಾಡ್ತಿದ್ಯಾ. ಟ್ರ್ಯಾಕ್ ತಪ್ಪಿ ಹೋಗೋ ಹಾಗಿಲ್ಲ, ಟ್ರ್ಯಾಕ್ ತಪ್ಪಿ ಹೋಗೋ ಹಾಗಿಲ್ಲ. ಯಾವ್ದೇ ಕಾರಣ ದರ್ಶನ್ ಬಿಡ್ಬೇಡ ಮಗನೇ, ಸ್ಲೋ. ವೆರಿ ಹೋಗ್ಬೇಕು. ಹಂಗೆ ಮೇಂಟೈನ್ ಮಾಡ್ಕೋ. ಅಲ್ಲಿ ಕಾಲ್ ಕೆಳಗಡೆ ಬೀಳ್ತಾ ಇದೆ. ಏನಿಲ್ಲ ವಿಕ್ರಮ್, ಆರಾಮಾಗಿ ಹೋಗು ಮಗ. ಜಗ್ಗಪ್ಪನ ಕಡೆ ಹೋಗು ದರ್ಶನ್, ಜಗ್ಗಪ್ಪ ಕರೀತಾವೆ. ದರ್ಶನ್ ಗುಡ್ ಜಾಬ್ ರಾ, ಗುಡ್ ಜಾಬ್ ಮಗನೇ. ಅವ್ರು ಹೋಗ್ಲಿ, ನೀನ್ ಆರಾಮಾಗಿ ಹೋಗು ವಿಕ್ರಮ್. 10 ಫೀಟ್ ಇದ್ದಾಗ ಸ್ವಲ್ಪ ನೀನ್ ಸರ್ಕಸ್ ಮಾಡ್ಬೇಕಿದ್ರೆ ವೆರಿ ಗುಡ್ ದರ್ಶನ್, ಆ ಕಡೆ ಹೋಗ್ಬಿಡು ಹೇಳ್ತೀನಿ. ಜಗ್ಗಪ್ಪ ಕರೀತಾವೆ. ಇಲ್ಲಿ ತುಂಬಾ ಸ್ಲೋ ಮಾಡಕ್ ಹೋಗ್ತಾ ಇದ್ದಾನೆ, ಅಲ್ಲಿ ಎಡವಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಏನಾಗಲ್ಲ ವಿಕ್ರಮ್, ಏನಾಗಲ್ಲ. ಯಾರು ಸ್ಲೋ ಆಗಿ ಕಡೆ ಅದು 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 ಮಗನೇ, ಅದು ಅದು ಓ ಇದು ಇದು ಆಟ ಅದು 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 ವೆರಿ ಗುಡ್ ದರ್ಶನ್. ಬರ್ಲಿ ಚಪ್ಪಾಳೆ ಕೊಡು ದರ್ಶನ್. ಇಲ್ಲಿ 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 ನಾವು ತಲೆ ಕೆಡ್ಸ್ಕೊಳ್ಳೋರಲ್ಲ, ನಾವು ಸೋಲನ್ನು ಒಪ್ಕೊಳ್ಳೋರಲ್ವೇ ಅಲ್ಲ. ನನ್ನ ನೀನ್ ಮಾಡು. ನಮ್ಮ ತಂಡದ ವಿಕ್ರಮ್ ಹಾಗೂ ದಿಶಾ ದೇಚುಂಬ ಹಾಗೆ ಬೆಣ್ಣೆ ಮೇಲೆ ಸೈಕಲ್ ಓಡಿಸಿದರೆ ವಿಕ್ರಮ್, ನೀನು ಮಾತಾಡದೆ ಮೌನವಾಗಿದ್ದು ಒಂದು ಪಾಯಿಂಟ್ ನ ತಗೊಂಡ್ಬಂದಿದ್ಯಾ. ಇದಕ್ಕಾದ್ರೂ ಮಾತಾಡೋ ಹೆಂಗ್ ಅನ್ಸ್ತದೆ ಮಗ? ತುಂಬಾ ವರ್ಷ ಆದ್ಮೇಲೆ ಸೈಕಲ್ ಮುಟ್ಟಿದೆ, ಆ ಅದೊಂಥರ ಚೆನ್ನಾಗಿತ್ತು. ಅಲ್ಲ, ತುಂಬಾ ವರ್ಷ ಆದ್ಮೇಲೆ ಮಾತಾಡಿ, ಅದು ಇಂಪಾರ್ಟೆಂಟ್. ಏ ದಿಶಾ, ನೀನ್ ಹೇಳೋ, ನಿಂಗೆ ಹಿಂದೆ ಕೂತಾಗ ಏನ್ ಅನ್ಸ್ತಾ ಇತ್ತು? ಬಿಟ್ಬಿಡ್ತೀನಿ ಅಂತ ಭಯ ಇತ್ತು. ಅದೇ ಬೀಳಿಲ್ಲ, ಯಾಕಂದ್ರೆ ಬೀಳ್ಸಲ್ಲ ಅವನು. ಈ ಇಲ್ಲದ ಗಂಡು ಮಗ ಯಾವ ಹೆಣ್ಣು ಮಕ್ಳನ್ನು ಕೂಡ ಅವ್ನು ಬೀಳ್ಸಲ್ಲ. ಆದ್ರೆ ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ದರ್ಶನ್ಗೆ ಹಿಂದ್ಗಡೆ ಬ್ಯಾಲೆನ್ಸ್ ಫೀಲ್ ಆಗಿಲ್ಲ. ದರ್ಶನ ಇದಾಳ ಇಲ್ಲ ಅಂತ ಅವನು ಯೋಚನೆ ಅಲ್ಲಿ ಹೋಗ್ತಾ ಇತ್ತು. ಆ ಒಂದು ವೈಟೇಜ್ ಇರ್ಬೇಕಿತ್ತು. ದರ್ಶನ್, ಆಮ್ ಐ ರೈಟ್? ಪ್ಲೀಸ್ ಟೆಲ್ ದ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ರಕ್ಷಿತಾ ಒಂಥರ ಜನರೇಟರ್ ತರ ಇದ್ಲು ನನ್ಗೆ ಹಿಂದೆ. ಅವ್ಳು ಇರ್ಲಿಲ್ವಲ್ಲ, ಅದಕ್ಕೆ ಮೋಟ್ರು ಹೆಂಗೆ ಓಟ್ರು